ಕಳೆದ ಭಾಗದಲ್ಲಿ ನಾವು ಹೇಳಿ ಬಂದರೆ ಈಗ ನಾವು ಕಲಿತಾರೆ ನ್ಯಾಯ ತೀರ್ವಿಕೆ. ಆ ನ್ಯಾಯ ತೀರ್ವಿಕೆದಲ್ಲಿನೂ ನಾವು ಆ ದಿವಸ ನಿಲ್ಲಲಿಕ್ಕೆ ನಮ್ಮ ಶರೀರವನ್ನು ಯಾವ ರೀತಿಯಲ್ಲಿ ಸಿದ್ಧಪಡಿಸ್ಕೊಳ್ಬೇಕಾಗಿರೋದ್ರ ಬಗ್ಗೆ ನಾವು ಹೇಳ್ತಾ ಬಂದಿದ್ದೀವಿ. ಕಳೆದ ಭಾಗದಲ್ಲಿ ನಾವು ನೋಡಿರೋದೇನಂತ ಹೇಳಿದ್ರೆ ಒಟ್ಟು 14 ವಿಷಯಗಳಿದೆ. 14 ವಿಷಯದಲ್ಲಿ ನಾವು ಈಗಾಗಲೇ 6 ವಿಷಯ ನಾವು ನೋಡಾಯ್ತು. ಈ 6ನೇ ವಿಷಯ ಯಾವುದು ಅಂತ ಹೇಳುವಾಗ ಹಗೆತನ. ಕಳೆದ ಭಾಗದಲ್ಲಿ ನಾವು ಹಗೆತನ ಬಗ್ಗೆ ಮಾತಾಡಿರೋದು. ಈ ಭಾಗದಲ್ಲಿನು ಕಳೆದ ಭಾಗದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಯಾವ ಯಾವ ರೀತಿಯಲ್ಲಿ ಅಂದ್ರೆ ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಅವಳಿಗೇನು ಸೈತಾನನಿಗೇನು ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಹಗೆತನ ದೇವರು ಉಂಟು ಮಾಡಿರೋದ್ರ ಬಗ್ಗೆ ಆದ್ರೆ ಆದಿಕಾಂಡ 4ನೇ ಅಧ್ಯಾಯ 3ನೇ ವಾಕ್ಯದಿಂದ 6ನೇ ವಾಕ್ಯ ತನಕ ನಾವು ನೋಡುವಾಗ ಅಲ್ಲಿ ಕಾಯಿನ್ನು ಮತ್ತೆ ಹೇಬೇಲ್ನು. ಇಲ್ಲಿ ಈ ವೈರತ್ವ ಇಲ್ಲಾದ್ರೆ ಹಗೆತನ ಅಂತ ಹೇಳ್ತಾ ಇರೋದು ಒಬ್ಬ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ಹುಟ್ಟಿದೆ ಅಂತ ಹೇಳುವಾಗ ನಿಮಗೆಲ್ಲ ಗೊತ್ತಿರೋದು ವಿಷಯ. ಕಳೆದ ಭಾಗದಲ್ಲಿ ಯಾರಾದ್ರೂ ಜಾಯ್ನ್ ಆಗಿಲ್ಲ ಅಂದ್ರೆ ಅವ್ರಿಗೋಸ್ಕರ ಜಸ್ಟ್ 1-2 ನಿಮಿಷ. ಈ ಹೇಬೇಲನ ಕಾಣಿಕೆ ದೇವರಿಗೆ ಮೆಚ್ಚುಗೆ ಆಗಿ ಬಂದು ಯಾಕೆ ಅಂತ ಹೇಳಿದ್ರೆ ಅವನ ಆ ಒಂದು ಇದರಿಂದ ಅವನಿಗೆ ಏನ್ ಸಿಕ್ಕಿದೆ, ವ್ಯವಸಾಯದಿಂದ ಏನ್ ಸಿಕ್ಕಿದೆ ಅಂದ್ರೆ ಬೆಸ್ಟ್ ದೇವರಿಗೋಸ್ಕರ ಕಾಣಿಕೆಗೆ ಅವನು ಬೆಸ್ಟ್. ಅದು ಒಳ್ಳೆ ಮನಸ್ಸಿಂದ ನಾನು ದೇವರಿಗೆ ನಾನು ಸಮರ್ಪಿಸುವಾಗ ಒಳ್ಳೆಯದನ್ನೇ ಸಮರ್ಪಿಸಬೇಕು ಅಂತ ಒಂದು ಇಚ್ಛೆ ಅವನಿಗಿತ್ತು. ಅವನಿಗೆ ಒಳ್ಳೆ ಕುರಿಯನ್ನು ನೋಡಿ ತುಂಬಾ ಚೆನ್ನಾಗಿರೋದನ್ನ ನೋಡಿ ಅವನು. ಆದ್ರೆ ಕಾಯಿನ ಮನಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ. ಆ ದೇವರಿಗೆ ಹೆಂಗೋ ಇದು ಮಾಡಿದ್ರೆ ಸಾಕು ಅನ್ನೋ ಉದ್ದೇಶದಲ್ಲಿ ಅಲಕ್ಷ್ಯವಾಗಿ ಒಟ್ಟು ಕಾಣಿಕೆ ಮಾಡಬೇಕಲ್ಲ ಅಂತ ವಿಷಯದಲ್ಲಿ ಅವಾಗ ನಾನು ಹೇಳಿದೆ, ಕೆಲವೊಂದು ಭಾನುವಾರ ದಿವಸ ಆಗಲಿ ನಾವು ಚರ್ಚೆಗೆ ಇವತ್ತು ಹೋಗ್ಬೇಕಲ್ಲ ಈ ರೀತಿಯಲ್ಲಿ ಬರೋದಿಲ್ಲ. ನನ್ನ ದೇವರ ಆರಾಧನೆಗೆ ನನ್ಗೆ ಹೋಗಲೇಬೇಕು ಅಂತ ಇಚ್ಛೆ. 2 ವ್ಯತ್ಯಾಸ ಇದೆ ಇಲ್ಲಿ. ಅಲ್ಲಿ ನಾವು ನೋಡಿದ ವಿಷಯ ಅಂದ್ರೆ ದೇವರಿಗೆ ಇಷ್ಟವಾಗಲಿಲ್ಲ. ಯಾಕೆ ಹೇಳಿ? ಒಂದು ಕಾಯಿನ ಮನೋಭಾವ ಮತ್ತೆ ಅವನು ಮಾಡಿರೋಂಥ ವಿಷಯಗಳು. ಹೇಬೇಲನ್ ಮಾಡಿದ ಮನಶುದ್ಧಿಯಿಂದ ಹೃದಯ ಶುದ್ಧಿಯಿಂದ ಬೆಸ್ಟ್ ಒನ್ ದೇವರಿಗೆ ಅಂತ ಹೇಳಿ ಕೊಟ್ಟಿರೋದಕ್ಕೆ ದೇವರಿಗೆ ಏನಾಗಿದೆ, ಹೇಬೇಲನ ಕಾಣಿಕೆ ಇಷ್ಟ ಆಯ್ತು. ಈ ಹೇಬೇಲನ ಕಾಣಿಕೆ ಇಷ್ಟ ಆಗಿರೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ಇವನೇನ್ ಮಾಡಿದೆ ಅಂತ ಹೇಳಿದ್ರೆ ದೇವರ ಮೇಲೆ ಕೋಪ ಪಟ್ಕೊಂಡು ಆ ದೇವರ ಮೇಲೆ ಇರೋದು ಕೋಪವನ್ನು ಯಾರ ಮೇಲೆ ತೀರಿಸಿದೆ? ತನ್ನ ಸ್ವಂತ ತಮ್ಮನ ಮೇಲೆ ತೀರಿಸಿದೆ. ದೇವರ ಮೇಲೆ ಕೋಪ ಮಾಡಲಿಕ್ಕೆ ದೇವರ ಸೃಷ್ಟಿಗಳಿಗೆ ಯಾವ ರೀತಿಯಲ್ಲಿ ಅವಕಾಶ ಇಲ್ಲದಲ್ಲಿರುವಾಗ ದೇವರ ಮೇಲೆ ಕೋಪ ಮಾಡಿಕೊಂಡು ತನ್ನ ತಮ್ಮನ್ನೇ ಕೊಲೆ ಮಾಡಿದ. ದೇವರಿಗೆ ಮೆಚ್ಚುಗೆ ಆಗಿರೋದು ಅಂತ ಕೆಲವೊಂದು ಕಾರ್ಯಗಳು ನಾವು ಮಾಡುವಾಗಲೂ ನಮ್ಮ ಜೀವನದಲ್ಲಿನೂ ನಮ್ಮ ಮೇಲೆ ಕೆಲವರಿಗೆ ಇದೇ ತರ ಒಂದು ಹಗೆತನ, ಶತ್ರುತ್ವ ಮನೋಭಾವ, ವಿರೋಧ ಮನೋಭಾವ ಹುಟ್ಟುತ್ತೆ. ಈ ಮನುಷ್ಯನಲ್ಲಿ ಇರುವಂತ ಒಂದು ವಿಷಯ ಅಂತ ಹೇಳಿದ್ರೆ, ನಾನು ಹೇಳಿದಲ್ಲಿ ಶರೀರದ ಭಾವಗಳಲ್ಲಿ ಎಲ್ಲದರಲ್ಲೂ ಬರುವಂತ ಒಂದು ವಿಷಯ ಅಂತ ಹೇಳಿದ್ರೆ ಅದು ಒಂದ್ರ ಮೇಲೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಇಲ್ಲಿ ನಿಜವಾದ ದೇವರ ವಿಶ್ವಾಸಿ ಆಗಿದ್ರೆ ಎಲ್ಲಿ ನನಗೆ ತಪ್ಪಾಯಿತು, ದೇವರು ಯಾಕೆ ನನ್ನ ಕಡೆ ತಿರುಗಲಿಲ್ಲ, ನನ್ನ ಕಾಣಿಕೆ ಯಾಕೆ ದೇವರು ಇಷ್ಟ ಆಗಲಿಲ್ಲ, ಇಲ್ಲ ನನ್ನ ಪ್ರಾರ್ಥನೆ ಯಾಕೆ ದೇವರು ಕೇಳಿಸ್ಕೊಳ್ತಾ ಇಲ್ಲ, ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಎಲ್ಲೋ ಒಂದು ತಪ್ಪಾಗಿರುತ್ತೆ. ಆ ತಪ್ಪನ್ನ ನಾವು ಹುಡುಕಿ ಕಂಡು ಹಿಡಿಯಲಿಕ್ಕೆ ಹೋಗೋದಕ್ಕಿಂತ ಬದಲಾಗಿ ಇನ್ನು ಯಾರಾದ್ರೂ ಜೀವನದಲ್ಲಿ ದೇವರು ಒಳ್ಳೆ ಕಾರ್ಯ ಮಾಡಿದ್ರೆ ಅದು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು, ಅದು ನೋಡಿ ಅಸೂಯೆ ಪಡ್ಕೊಳ್ಳೋದು ಅಂತ ಮಾನುಷಿಕವಾಗಿರೋ ಸ್ವಭಾವ ಅದು. ನನಗೆ ಸಿಕ್ಲಿಲ್ಲ, ಅವ್ರಿಗೆ ಯಾಕೆ ಸಿಕ್ತು, ಹೇಗೆ ಸಿಕ್ತು, ಹೆಂಗೆ ಸಿಕ್ತು, ಇದ್ರ ಬಗ್ಗೆ ನಮ್ಮ ಜೀವನ ಪೂರ್ತಿ ಯೋಜನೆ ಮಾಡುವಂತ ವ್ಯಕ್ತಿಗಳಾಗಿರುತ್ತೆ. ಆದ್ರೆ ಪ್ರಿಯರ, ಇಲ್ಲಿ ನಿಜವಾದ ವಿಶ್ವಾಸಿ ಪವಿತ್ರಾತ್ಮನ ಕೃಪಾವರದಿಂದಿರುವ ಪ್ರಭಾವದಿಂದಿರುವ ದೇವರಾತ್ಮನು ತುಂಬಿರುವಂತ ವ್ಯಕ್ತಿ ಮನಸ್ಸಲ್ಲಿ ಇಲ್ಲ, ದೇವರಿಗೆ ಯಾವತ್ತೂ ತಪ್ಪಾಗಲ್ಲ, ಮನುಷ್ಯನಿಗೆ ತಪ್ಪಾಗುತ್ತೆ. ಹಂಗಾದ್ರೆ ನನ್ನಲ್ಲಿ ಎಲ್ಲೋ ಏನೋ ಒಂದು ಕೊರತೆ ಇದೆ, ಏನೋ ಒಂದು ತಪ್ಪಿದೆ ಅಂತ ಕಂಡು ಹಿಡಿಬೇಕು. ಕಂಡು ಹಿಡಿಯಲಿಕ್ಕೆ ನಮಗೆ ಸಹಾಯ ಮಾಡುವಂಥದ್ದು ಪವಿತ್ರಾತ್ಮನ. ಇಲ್ಲಿ ನೋಡಿ, ಹೇಬೇಲೇನು ಏನಂತ ಹೇಳಿದ್ರೆ, ಈ ಕಾಯಿನೇನಿಗೆ ಹೇಬೇಲ್ನ ಕೊಲೆ ಮಾಡಿದೆ ಹೇಳಿ ದೇವರ ಮೇಲೆ ಇರೋ ಸಿಟ್ಟಿಗೆ ಅವನ ಕೊರತೆ ಹುಡ್ಕಲಿಕ್ಕೆ ಹೋಗ್ಲಿಲ್ಲ. ಅವನ ಕಾಣಿಕೆ ಯಾಕೆ ಇಷ್ಟ ಆಗಲಿಲ್ಲ, ಅದರಲ್ಲಿ ಏನಾದ್ರೂ ಕೊರತೆ ಇದೆ ಅಂತ ಯೋಚನೆ ಮಾಡಲಿಲ್ಲ. ಈ ಹೇಬೇಲ್ ಮೇಲೆ ಆ ಸಿಟ್ಟು ತೀರ್ಸ್ಕೊಂಡ. ಈ ಸಿಟ್ಟು ತೀರಿಸಿ ಅವನನ್ನ ಕೊಲೆ ಮಾಡಿದ್ರು. ಯಾಕೆ ಹೇಳಿ? ಒಂದು ವೇಳೆ ಮಾನುಷಿಕವಾಗಿರೋದೊಂದು ಚಿಂತೆ ಅವನಲ್ಲಿ ಇರ್ಬೋದು. ಯಾಕಂದ್ರೆ ಇಬ್ಬರೇ ಇರೋದಲ್ವಾ, ಇವನನ್ನ ಕೊಲೆ ಮಾಡಿ ಸಾಯಿಸಿದ್ರೆ ದೇವರಿಗೆ ಬೇರೆ ದಾರಿ ಇಲ್ಲ. ನಾನು ಏನ್ ಕಾಣಿಕೆ ಕೊಟ್ಟಿರೋ ದೇವರು ಅದನ್ನೇ ಸ್ವೀಕಾರ ಮಾಡುವುದು. ಪ್ರಿಯರೇ, ಮನುಷ್ಯರಾಗಿರೋದ್ರಿಂದ ನಮ್ಮ ಚಿಂತೆಗಳಲ್ಲಿ ಕೆಲವೊಂದು ವಿಷಯಗಳು ಬರುತ್ತೆ.
ಈ ವ್ಯಕ್ತಿ ನಮ್ಮ ಸಭೆಯಲ್ಲಿ ಇರೋದಕ್ಕೆ ತಾನೆ, ಈ ವ್ಯಕ್ತಿ ಸಮಾಜದಲ್ಲಿ ಇರೋದಕ್ಕೆ, ಈ ವ್ಯಕ್ತಿ ಈ ಮನೆಯಲ್ಲಿ ಇರೋದಕ್ಕೆ ತಾನೆ, ಈ ಕುಟುಂಬದಲ್ಲಿ ಇರೋದಕ್ಕೆ ತಾನೆ ನನಗೆ ಈ ನಿಂದೆ ಅವಮಾನೆಲ್ಲ ಬೇರೆಯವರಿಂದ ಬರ್ತಾರೆ. ನನ್ನ ಕೊರತೆಯಿಂದ ನಾನು ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ. ಅವನ್ ನನಗಿಂತ ಶ್ರೇಷ್ಠನಾಗಿರೋದ್ರಿಂದ ಎನ್ನ ಲೆಕ್ಕದನ್ನು ಬರಲ್ಲ. ಅವನಿಗೆ ಶ್ರೇಷ್ಠದ ಏನೂ ಇಲ್ಲ, ಇವರೇನೋ ಮಾಡಿದ್ದಾರೆ, ಅದಕ್ಕೋಸ್ಕರ ನನ್ನನ್ನೇ ಒಂಥರ ನೋಡ್ತಾ ಇದ್ದಾರೆ ಅಂತ. ಇದು ಮಾನುಷಿಕವಾಗಿರದ ಚಿಂತೆ. ಆದ್ರೆ ದೇವರ ಆತ್ಮ ಪ್ರೇರಿತವಾಗಿ ಯೋಚನೆ ಮಾಡುವಾಗ ನಮಗೆ ಏನಾದ್ರೂ ಕೊರತೆ ಆಗಿದ್ರೆ, ನಮ್ಮಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ನಮಗೆ ಏನಾದ್ರೂ ಆ ಥರ ಒಂದು ವಿಷಯ ಆಗಿದ್ರೆ ಖಂಡಿತವಾಗಲು ಅದು ಯಾವುದೆಂತ ಹೇಳಿದ್ರೆ ನಮ್ಮ ಕೊರತೆಗಳಿಂದ ಆಗ್ತಾ ಇರೋದು. ನೋಡಿ, ಈಗ ಈಗ ನಾವು ನಮ್ಮನ್ನೇ ಸರಿಪಡಿಸೋದ್ ಬದಲು ದೇವರ ವಿರುದ್ಧವಾಗಿ ಶತ್ರುತ ಮನೋಭಾವದಿಂದ ದೇವರ ನಮ್ಮ ಮೇಲೆ ಕರುಣೆ ತೋರಿಸೋದಿಲ್ಲದೆ ಅದರ ಜವಾಬ್ದಾರಿ ಆ ದೇವರು ಯಾವುದಾದ್ರೂ ಒಂದು ಇದರಲ್ಲಿ ನಮ್ಮ ಮೇಲೆ ಕರುಣೆ ತೋರಿಸ್ಲಿಲ್ಲ, ಯಾವುದಾದ್ರೂ ಒಂದು ವಿಷಯ ನಾವು ಬೇಡ್ಕೊಂಡು ಸಿಕ್ಲಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಬೇರೆ ಎಲ್ಲೂ ಅಲ್ಲ ಇರೋದು, ನಮ್ಮಲ್ಲಿನೇ. ಅದು ಜವಾಬ್ದಾರಿ ದೇವರಿಗೋ, ಸಭೆಯಲ್ಲಿರೋರಿಗೋ, ಕುಟುಂಬದಲ್ಲಿರೋರಿಗೆ ಯಾರಿಗೇನೂ ಅಲ್ಲ. ಜವಾಬ್ದಾರಿ ನಮ್ಮ ಮೇಲೆ, ನಮ್ಮೊಳಗಿರೋದು. ನಮ್ಮನ್ನ ಸರಿಪಡಿಸ್ಬೇಕಾಗಿರೋದು ಯಾರು ಹೇಳಿ? ನಾವೇ. ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ಯಾರಿದ್ದಾರೆ ಹೇಳಿ? ಪವಿತ್ರಾತ್ಮನು. ಈ ಕೃಪೆಯಿಂದ ಇದೇ ರೀತಿಯಲ್ಲಿ ನಾವು ಯೋಜನೆ ಮಾಡುವಾಗ ನಿಜವಾಗ ವಿಶ್ವಾಸಿಯ ಆ ದೇವರ ಆತ್ಮನ ಪ್ರಭಾವವನ್ನು ನಮ್ಮಲ್ಲಿ ಕಾಣಿಸುತ್ತೆ. ಯಾಕೆಂದ್ರೆ ನಾವು ನಮ್ಮ ಕಡೆ ತಿರುಗ್ತೀವಿ. ನಾವು ಯಾವಾಗಲೂ ನಮಗೇನಾದ್ರೂ ಪ್ರಾಬ್ಲಮ್ ಬೇರೆ ಕಡೆ ತಿರುಗ್ತೀವಿ. ನಮಗೆ ಎಲ್ಲದೂ ನಂಗೇನೆ. ನನಗೆ ಎಕ್ಸಾಮಲ್ಲಿ ಮಾರ್ಕ್ ಸ್ವಲ್ಪ ಕಮ್ಮಿ ಆಗಿದ್ರೆ ಇನ್ನೊಬ್ರಿಗೆ ಎಷ್ಟು ಸಿಕ್ಕಿದೆ, ಅವರಿಗೆ ನಮಗಿಂತ ಕಮ್ಮಿ ಸಿಕ್ಕಿದ್ರೆ ತುಂಬಾ ಖುಷಿ ಆಗುತ್ತೆ. ಏನಾದ್ರೂ ಅವರಿಗೆ ನಮಗಿಂತ ಜಾಸ್ತಿ ಸಿಕ್ಕಿದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಅವರಿಗೆ ಜಾಸ್ತಿ ಸಿಕ್ತು. ಮತ್ತೆ ಯೋಜನೆ ಹೆಂಗೆ ಹೇಳಿ? ನಿನ್ನೆ ಒಂದು ಚೆನ್ನಾಗಿ ನನಗೆ ಹೇಳ್ತಾ ಇದ್ದಿದ್ದು, ಈ ನನಗಿಂತ ಒಂದು ಸ್ವಲ್ಪ ಮಾರ್ಕ್ ಜಾಸ್ತಿ ಸಿಕ್ಕಿರೋದು ಇಬ್ರು ಇದ್ದಾರೆ, ಅವ್ರು ಹೆಂಗೆ ಅವ್ರ ಟಾಪರ್ಸ್ ಅವ್ರನ್ನ ಹೆಂಗೆ ಕೆಳಗಿಳಿಸಿ ಅಂತ. ಮಾನುಷಿಕವಾಗಿರೋದನ್ನ ಸಾಧಾರಣ ಯೋಜನೆ, ಸಾಧಾರಣ. ಆದರೆ ಪವಿತ್ರಾತ್ಮ ಪ್ರೇರಿತವಾಗಿರೋದು ವಿಶ್ವಾಸಿ ಮನಸ್ಸಲ್ಲಿ ಇದು ಇಲ್ಲಿ ಒಂದು ಮನುಷ್ಯರ ಬುದ್ಧಿ ಬೇಕು. ಯಾಕೆಂದೇಳಿ ನನ್ನ ಕೊರತೆಗಳೇನು ಅದು ಸರಿಪಡಿಸ್ಕೊಂಡು ನಾನು ಮುಂದೆ ಬರಬೇಕು, ವಿಶ್ವಾಸದಲ್ಲಿ ಮುಂದೆ ಬರಬೇಕು, ದೇವರ ಮುಂದೆ ನಾನು ಬರಬೇಕು. ದೇವರ ಸಾನ್ನಿಧ್ಯದಲ್ಲಿ ದೇವರು ಮೆಚ್ಚಿಸುವಂತ ವ್ಯಕ್ತಿಯಾಗಿ ನನ್ನ ಕಾಣಿಕೆ, ನನ್ನ ಜೀವನ, ನನ್ನ ನಡೆಯುವಂತ ದಾರಿಗಳು ಇದೆಲ್ಲ ಮೆಚ್ಚಿಸುವಂತದಾಗಿ ದೇವರಿಗೆ ಅನಿಸ್ಬೇಕು. ಇಲ್ಲಿ ನೋಡಿ, ಅದೇ ರೀತಿಯಲ್ಲಿ ನಾನು ಹೇಳಿದಲ್ಲಿ ಇದೇ ಜವಾಬ್ದಾರಿ ನಮ್ದೇ ಅಂತ ನಾವು ತಿಳಿದು ಜೀವಿಸುವಾಗ, ಆದಿಕಾಂಡ 4ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ನಾವು ಹೊಳೆದ ಭಾಗದಲ್ಲಿ ನೋಡಿದ ಒಂದು ಒಳ್ಳೆ ಕೆಲಸ, ನೀನು ಒಳ್ಳೆ ಕೆಲಸವನ್ನು ಮಾಡಿದ್ರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ. ದೇವರು ಹೇಳ್ತಾ ಇರೋದಂತ ಒಂದು ಈ ಕಾಯಿನಿ ಹೇಳ್ತಾ ಇರೋದು, ನೀನು ಒಳ್ಳೆ ಕೆಲಸ ಮಾಡಿದ್ರೆ ಯಾವತ್ತೂ ನಿನಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ, ನಿನಗೆ ತೊಂದರೆ ಆಗ್ತಾ ಇರ್ಲಿಲ್ಲ, ನಿನ್ನ ಕಾಣಿಕೆಯನ್ನು ನನಗೆ ಮೆಚ್ಚುಗೆಯಾಗಿ ಆಗ್ತಾ ಇತ್ತು. ಪ್ರಿಯರೇ, ಇವತ್ತು ನಮಗೆ ದೇವರು ಇದೇ ಪ್ರಶ್ನೆ ಹೇಳೋದಾದ್ರೆ, ನೀನು ಒಳ್ಳೆ ಕೆಲಸವನ್ನು, ಅದು ದೇವರಿಗೆ ಒಳ್ಳೆ ಕೆಲಸ ಅಂತ ಹೇಳ್ತಾ ಇಲ್ಲ, ದೇವರ ವಾಕ್ಯದಲ್ಲಿ ಇದೆ, ನಿನ್ನ ಸಹೋದರನೊಬ್ಬನಿಗೆ ನೀನೇನಾದ್ರೂ ಸಹಾಯ ಮಾಡುವಾಗ, ಇಲ್ಲಾದ್ರೂ ಬೇರೆ ಯಾವುದೋ ಒಂದು ಕಾರ್ಯ ಮಾಡುವಾಗ ಅದು ನೀನು ಯಾರಿಗೆ ಮಾಡ್ತಾ ಇರೋದು? ನಮ್ಮ ದೇವರಿಗೆ ನಾವು ಮಾಡ್ತಾ ಇರೋದು. ಹಂಗೆ ಯೋಜನೆ ಮಾಡುವಾಗ ನೋಡಿ, ಇಲ್ಲಿ ನಾವು ಒಳ್ಳೆ ಕೆಲಸವನ್ನು ಮಾಡುವಂತವರಾಗಿರ್ಬೇಕು. ನಮ್ಮಲ್ಲಿ ಇಲ್ಲಾಂದ್ರೆ ನಮ್ಮ ಮೇಲೆ ಆಗಲಿ, ಬೇರೆಯವ್ರ ಮೇಲೆ ಆಗಲಿ ಈ ಹಗೆತನ ಅವಾಗ ನಮ್ಮಲ್ಲಿ ಇರಲ್ಲ. ದೇವರಿಗೇನು ನಮ್ಮ ಮೇಲೆ ಇರಲ್ಲ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 12ನೇ ಅಧ್ಯಾಯ, ಇಲ್ಲಿ ಆ ಒಂದು 2 ವೈರಿಗಳು ಶತ್ರುತ ಮನೋಭಾವದಲ್ಲಿ ಇಲ್ಲಿ ಒಂದಾಗ್ತಾರೆ. ಸಾಧಾರಣ ಸಾಮಾನ್ಯ ಜೀವನದಲ್ಲಿ ನಾವು ನೋಡ್ತೀವಿ, ಇಬ್ರು ವ್ಯಕ್ತಿಗಳು ಒಳ್ಳೆ ಶತ್ರುಗಳಾಗಿರ್ತಾರೆ, ಆದ್ರೆ ಬೇರೆ ಯಾವುದೋ ಒಂದು ಯಾರೋ ಒಬ್ಬರನ್ನ ಬೀಳಿಸಲಿಕ್ಕೋಸ್ಕರ ಅವ್ರು ಒಂದಾಗ್ತಾರೆ. ಲೂಕನು 23:12. ಅದೇ ದಿನದಲ್ಲಿ ಹೆರೋದನು ಪಿಲಾತನು ಒಬ್ಬರಿಗೊಬ್ಬರು ಸ್ನೇಹಿತರಾದರು, ಅದಕ್ಕಿಂತ ಮೊದಲು ವೈರಿಗಳಾಗಿದ್ದರು. ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ನೋಡಿ, ಈ ಘಟನೆ ಏನು ಅಂತ ನಿಮಗೆ ಗೊತ್ತು. ಕರ್ತನಾದ ಯೇಸು ಕ್ರಿಸ್ತನನ್ನು ಪಿಲಾತನು ಗಲೀಲಿಯನಂದ ತಿಳಿದ ಆದ್ಮೇಲೆ, ಗಲೀಲದಲ್ಲಿ ಹೆರೋದನಿದಾನಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದ ಕರ್ತನಾದ ಯೇಸು ಕ್ರಿಸ್ತನ ಅಲ್ಲಿಗೆ ಕಳಿಸ್ತಾನೆ ನ್ಯಾಯವಿಧಿಗೆ. ಅಲ್ಲಿ ಹೋಗಾದ್ಮೇಲೆ ಈ ಹೆರೋದನ ಆಕ್ಚುಲಿ ಮನಸ್ಸಲ್ಲಿ ಒಂದು ಆಸೆ ಇತ್ತು, ಈ ಯೇಸು ಕ್ರಿಸ್ತನ ಬಗ್ಗೆ ಹೇಳಿದ್ರು, ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು ಮಾಡೋದು, ಹಂಗಿಂಗೆಲ್ಲ ಒಂದ್ಸರಿ ಈ ತರ ಯಾವ್ದಾದ್ರು ಒಂದು ಅದ್ಭುತ ಕಾರ್ಯಗಳು ಮಾಡೋದು ನೋಡ್ಬೇಕು ಅಂತ ಆಸೆ ಇತ್ತು. ಆದ್ರೆ ಹೆರೋದನ ಇದ್ರ ಬಗ್ಗೆ ಸುಮಾರು ವಿಷಯಗಳು ಹೇಳುವಾಗಲೂ ಯೇಸು ಕ್ರಿಸ್ತನ ಏನು ಮಾತಾಡ್ಲಿಲ್ಲ. ಹಂಗಿರುವಾಗ ಅಲ್ಲಿ ಇರೋರ ಜೊತೆ ಇವನ್ನ ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಸಾಯಿಸಬೇಕು, ಈ ರೀತಿಯಲ್ಲಿ ಹೇಳುವಂತ ವ್ಯಕ್ತಿಗಳ ಜೊತೆ ಸೇರ್ಕೊಂಡು
ಹೆರೋದನು ಇವನನ್ನೇ, ಕರ್ತನಾದ ಯೇಸು ಕ್ರಿಸ್ತನನ್ನೇ ಹಿಂಸೆ ಮಾಡಿದರು. ಈ ಹಿಂಸೆ ಮಾಡಿ ಏನ್ ಮಾಡಿದೆ, ಮತ್ತೆ ವಾಪಸ್ ಪಿಲಾತರ ಹತ್ರ ಕಳಿಸಿದೆ. ಸೊ ಅಲ್ಲಿಗೆ ಇಬ್ರು ಶತ್ರುಗಳಾಗಿರುವಂತ ಇಬ್ರು ವ್ಯಕ್ತಿಗಳು ಕರ್ತನಾದ ಯೇಸು ಕ್ರಿಸ್ತನನ್ನು, ದೇವಕುಮಾರನನ್ನು ಸಾಯಿಸಲಿಕ್ಕೋಸ್ಕರ ಒಂದು ಕೆಟ್ಟ ಕೆಲಸ, ಆಕ್ಚುಲಿ ಆ ಕೆಟ್ಟ ಕೆಲಸಕ್ಕೆ ಈ ಇಬ್ರು ವ್ಯಕ್ತಿಗಳು, ವೈರಿಗಳಾಗಿರುವಂತ ಇಬ್ರು ವ್ಯಕ್ತಿಗಳು ಒಂದಾದ್ರು. ನಮ್ಮ ಸಮಾಜದಲ್ಲಿ ನಾವು ಎಷ್ಟೋ ಸೇರಿ ನೋಡ್ತೀವಿ, ಸಭೆಗಳಲ್ಲಿ ನೋಡ್ತೀವಿ. ಈ ರಜಿಗೆ ಆಕ್ಚುಲಿ ನನ್ನ ಮೇಲೆ ಯಾರೋ ಒಬ್ಬರಿಗೆ 2-3 ಜನಕ್ಕೆ ಸಿಟ್ಟಿದೆ. ಸಿಟ್ಟಿರುವಾಗ ಏನಾಗುತ್ತೆ, ಯಾರು ಏನು ಮಾತಾಡಲ್ಲ, ಹಿಂದೆ ಮಾತಾಡ್ತಾರೆ, ಮುಂದೆ ಯಾರು ಮಾತಾಡಲ್ಲ. ಎಕ್ಸಾಂಪಲ್ ಹೇಳ್ತಾ ಇರೋದು. ಹಂಗಿರುವಾಗ ಯಾರೋ ಒಂದಿನ ನನ್ನ ಬಗ್ಗೆ ಏನೋ ಒಂದು ಮಾತಾಡಿದ್ರು. ಇದೇ ಸಂದರ್ಭದಲ್ಲಿ ಈ ನನ್ನ ಮೇಲೆ ಸಿಟ್ಟಿರೋದಂತ ಇನ್ನಿಬ್ರು ಇದಾರಲ್ಲ, ಆ ಇಬ್ರು ಏನ್ ಮಾಡ್ತಾರೆ, ಇಬ್ಬರ ಜೊತೆ ಸೇರ್ತಾರೆ. ಬ್ರದರ್, ಅವತ್ತೇ ಹೇಳೋಣ ಅಂತ ಅನ್ಕೊಂಡೆ, ಯಾರು ಏನು ಮಾತಾಡ್ತಿರ್ಲಿಲ್ಲ, ಅದಕ್ಕೆ ನಾನು ಯಾಕೆ ಮಾತಾಡ್ತಾ ಇರೋದು, ಅವತ್ತಿಂದ ಹಿಂಗೆ ಅಂದ್ರೆ ಒಬ್ರು ಶತ್ರುವನ್ನೇ ಗುರಿ ಇಟ್ಕೊಂಡು 2-3 ಜನ ಒಂದಾಗ್ತಾರೆ. ಇದು ಒಂದು ಸಮಾಜದಲ್ಲಿ ಆಗಲಿ, ಸಭೆಯಲ್ಲಿ ಆಗಲಿ, ಇಲ್ಲಾಂದ್ರೆ ಮನೆಯಲ್ಲಿ ಕೂಡ ನಾವು ಏನ್ ಮಾಡ್ಬೋದು, ಯಾವ್ದಾದ್ರು ಒಂದು ವಿಷಯ ಮಾಡುವ 2 ಪಕ್ಷ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ವೈರಿಗಳಾಗಿರುವಂತ ಇಬ್ಬರು ಕರ್ತನಾದ ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಲಿಕ್ಕೋಸ್ಕರ ಒಂದಾದ್ರು. ಇಲ್ಲಿ ಇವರ ಉದ್ದೇಶ ಕೆಟ್ಟದಾಗಿತ್ತು. ಆದರೆ ಇಲ್ಲಿ ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಾಕ್ಯ. ಮೊದಲು ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದ್ರಿ. ಥ್ಯಾಂಕ್ ಯು. ಇಲ್ಲಿ ನೋಡಿ, ಅಲ್ಲಿ ಅವರಿಬ್ರು ಒಂದು ಕೆಟ್ಟ ಕೆಲಸಕ್ಕೋಸ್ಕರ ಒಂದಾಗಿದ್ರೆ, ಈ ನಾವು ಇಲ್ಲಿ ನೋಡಿ, ಈಗಲಾದ್ರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ರಿ. ಆದ್ರೆ ಈಗ ಆಕ್ಚುಲಿ ಏನಂತ ಹೇಳಿದ್ರೆ, ಆ ಕಾಲದಲ್ಲಿ ನಿಮಗೆ ಗೊತ್ತು, ಇಸ್ರಾಯೇಲಿಯರು, ಯಹೂದ ವಂಶಜರು ಮತ್ತೆ ಬೇರೆ ಅನ್ಯ ಜನಾಂಗವು ಶತ್ರುಗಳು. ಈ ಯಹೂದರು ಮಾಡುವಂತ ಆರಾಧನೆ ಆಗಲಿ, ಇಲ್ಲಾಂದ್ರೆ ದೇವರ ಆಲಯದಲ್ಲಿ ಆಗಲಿ, ಬೇರೆ ಅನ್ಯ ಜನಾಂಗಕ್ಕೆ ಪ್ರವೇಶ ಇರಲಿಲ್ಲ, ಅವರಿಗೆ ಆರಾಧನೆ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ ಇಲ್ಲಿ ನೋಡಿ, ಅದೇ ಇಬ್ರು ಶತ್ರುಗಳು ಒಂದು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಒಂದಾಗಿದ್ರೆ, ಇಲ್ಲಿ ಅದೇ ರಕ್ತದಿಂದ ಕ್ರಿಸ್ತ ಯೇಸುವಿನ ಸೇರಿದವರು ಆತನ ರಕ್ತದ ಮೂಲಕ ಒಂದಾಗಿದೆ, ಸಮೀಪಸ್ಥರಾಗಿದೆ. ಇಲ್ಲಿ ಶತ್ರುತ್ವ ಮನೋಭಾವ ಹೋಯ್ತು, ಹಗೆತನ ಹೋಯ್ತು. ಇಲ್ಲಿ ನೋಡಿ, ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14 ಮತ್ತೆ 15. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕೃತ್ಯವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನಾಗಿ ನಿರ್ಮಿಸಿದ್ದಾನೆ. ಥ್ಯಾಂಕ್ ಯು. ಇಲ್ಲಿ ನೋಡಿ, ನಾವು ನೋಡುವಂತ ಇದ್ದ ದ್ವೇಷವನ್ನು, ಯಾರು ಈ ಜನಾಂಗ ಮಧ್ಯದಲ್ಲಿ ಇರುವಂತ ದ್ವೇಷವನ್ನು ಒಂದು ಮಾಡಿ, ಯಾರಿಂದ ನೋಡಿ, ಕೃತ್ಯವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ, ಎಲ್ಲಿ, ಆ ಕಲ್ವಾರಿ ಶಿಲುಬೆಯಲ್ಲಿ ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ಹೇಳುವಾಗ ಯೋಗ್ಯತೆ ಇಲ್ಲದವಲ್ಲೇ ಇರುವರು, ಬೇರೆ ಬೇರೆ ಜನಾಂಗವು, ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅಂದಿರುವರನ್ನೇ ತನ್ನಲ್ಲಿ ಒಬ್ಬನ ನೂತನ ಪುರುಷನಾಗಿ, ತನ್ನಲ್ಲಿನೇ ತನ್ನ ಜೀವ ಕೊಟ್ಟು, ರಕ್ತ ಕೊಟ್ಟು, ಮಾಂಸ ಕೊಟ್ಟು ಈ ಮನುಷ್ಯರನ್ನೇ, ಶತ್ರುಗಳಾಗಿರುವಂತ ಮನುಷ್ಯರನ್ನೇ ಏನ್ ಮಾಡಿದ್ದಾರೆ, ಒಂದಾಗಿ ಮಾಡಿದ್ದಾರೆ. ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ, ಮಂಜುಳಾ ಸಿಸ್ಟರ್ ನಿಮ್ದು ಓಕೆ, ಥ್ಯಾಂಕ್ ಯು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ.
ಶರೀರ ಭಾವದ ಆಶೆಗಳಿಗೆ ಹ್ಮ್ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ಹ್ಮ್ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆಯ್ತಾ, ನಮ್ದು ಹಳೆ ಕಾಲ ಹೇಳ್ತಾರೆ. ಥ್ಯಾಂಕ್ ಯು. ಇಲ್ಲಿ ನಮ್ದು ಹಳೆ ಕಾಲ ಅಂತ ಹೇಳಿದ್ರೆ ಪ್ರಿಯರೇ, ಇದು ಹಳೆ ಕಾಲ ಅಲ್ಲ. ಆ ಕಾಲದಲ್ಲಿ ಕಾಲಮಾನದಲ್ಲಿ ಆಗಿರೋದು ವಿಷಯ, ಅದನ್ನು ಕೂಡ ಈ ಕಾಲದಲ್ಲಿನು ವಿಶ್ವಾಸಿಗಳ ಮಧ್ಯದಲ್ಲಿನೂ ಆಗುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ನೋಡಿ, ನಾವೆಲ್ಲ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವಗಳ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂದೇ ಸ್ವಭಾವ ಸಿದ್ಧರಾಗಿ ದೇವರ ಕೋಪಕ್ಕೆ. ಪ್ರಿಯರೇ, ಆ ಕಾಲಮಾನದಲ್ಲಿ ಅವರಿಗೆ ತಿಳುವಳಿಕೆ ಇರಲಿಲ್ಲ, ಸುವಾರ್ತೆ ಇರಲಿಲ್ಲ, ರಕ್ಷಣೆಯ ವಾಕ್ಯ ಇರಲಿಲ್ಲ, ದೀಕ್ಷಾ ಸ್ನಾನ, ಈ ತರ ವಿಷಯಗಳೆಲ್ಲ ತುಂಬಾ ಇದಾಗಿತ್ತು, ಸ್ಟಾರ್ಟಿಂಗ್ ಟೈಮ್ ಅದು. ಆದರೆ ಪ್ರಿಯರೇ, 2025ನೇ ಇಸ್ವಿಯಲ್ಲಿ ನಾವಿಲ್ಲಿ ಕೂಡಿ ಬಂದಿರೋದು ಈ ಜನಾಂಗ. ನಮಗೆ ಸುವಾರ್ತೆ ಇದೆ, ನಮಗೆ ದೇವರ ವಾಕ್ಯ ಇದೆ, ಕರ್ತನಾದ ಯೇಸು ಕ್ರಿಸ್ತನ ಆ ಪ್ರಭಾವವನ್ನು, ಅದಕ್ಕೆ ಯಾಕೆ ಯಾಕೆ ಶಿಲುಬೆಯಲ್ಲಿ ಆ ರೀತಿಯಲ್ಲಿ ನೋವು ಅನಿಸ, ಇದೆಲ್ಲ ನಮಗೆ ಗೊತ್ತಿದೆ. ಪವಿತ್ರಾತ್ಮನ ಕೊಡುವ ದೇವರ ವಾಕ್ಯ ಅಂತ ಕತ್ತಿ ನಮ್ಮ ಕೈಯಲ್ಲಿ ಇದೆ, ಅದು ಉಪಯೋಗಿಸೋದು ಹೆಂಗೆ ಅಂತ ನಮಗೆ ಗೊತ್ತಿದೆ. ಆದ್ರೂ ಪಾಪದ ಮಾರ್ಗದಲ್ಲಿ ದೇಹಾಭಿಲಾಷೆಗಳು, ಶರೀರಾಭಿಲಾಷೆಗಳು ಹಿಂದೆ ಹೋಗುವರಾಗಿದ್ದರೆ ಏನಾಗುತ್ತೆ ಹೇಳಿ? ಆ ದೇವರ ಕೋಪಕ್ಕೆ ಗುರಿಯಾಗುತ್ತೇವೆ. ನಮ್ಮನ್ನು ನಾವು ಪರಿಶೋಧಿಸೋಣ, ನಮ್ಮನ್ನು ನಾವು ಪ್ರಶ್ನೆ ಮಾಡೋಣ, ನಾನು ಎಲ್ಲಿ ಇದ್ದೀನಿ, ಹೇಗೆ ಇದ್ದೀನಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಈ ಇದ್ದ ದ್ವೇಷವನ್ನು, ಆಗಲೇ ಒಂದು ದೇವರ ಇದ್ದ ದೇಶವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹವನ್ನಾಗಿ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಆ ಕಾಲದಲ್ಲಿ ಇಸ್ರೇಲ್ ಜನರ ಮಧ್ಯದಲ್ಲೂ ಅನ್ಯ ಜನರ ಮಧ್ಯದಲ್ಲಿನೂ ಒಂದು ಅಡ್ಡಗೋಡೆ ಇತ್ತು, ದ್ವೇಷ ಇತ್ತು, ಹಗೆತನ ಇತ್ತು. ಅದನ್ನ ಏನ್ ಮಾಡಿದೆ ಅಂತ ಹೇಳಿದ್ರೆ, ಈ ಶಿಲುಬೆ ಮೂಲಕ ಇದ್ದ ಈ ದೋಷವನ್ನು, ಈ ಮನುಷ್ಯರಿಗೆ ಕೆಟ್ಟವರಾಗಿ ಮಾಡಿದಂತ ದ್ವೇಷ, ಅದು ಆ ದೇವರ ಕೋಪ, ಅದೇನು ಅದಿದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು, ಯಾರು? ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೂಲಕ ಉಭಯರನ್ನು ಹೇಳುವಾಗ ಈ ಎರಡು ವ್ಯಕ್ತಿಗಳು, ಅನ್ಯ ಜನಾಂಗರು, ಯಹೂದ್ಯರು, ಅನ್ಯರಾಗಿರುವಂತ ವ್ಯಕ್ತಿಗಳು, ಈ ಯಹೂದ್ಯರಂತ ವ್ಯಕ್ತಿಗಳನ್ನು ಒಂದೇ ದೇಹದಂದಾಗೆ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಇವರು ಯಾರಾಗಿತ್ತು? ಅಕ್ರಮಿಗಳಾಗಿತ್ತು, ಪಾಪ ಮಾಡಿದ್ರು ಇತ್ತು, ಅಂಧಕಾರದಲ್ಲಿ ಜೀವಿಸುವಂತ ವ್ಯಕ್ತಿಗಳಾಗಿತ್ತು. ಪ್ರೇರೆ, ಇವತ್ತು ಈ ದೇವರ ವಾಕ್ಯ ಮುಂದೆ ನಾವು ಕೂತಿರುವಾಗ ಎಲ್ಲ ಬೆಳಕು ನಮಗಿದೆ. ಎಲೆಕ್ಟ್ರಿಸಿಟಿ ಎಷ್ಟು ಚೆನ್ನಾಗಿದೆ, ಇಲ್ಲಾದ್ರೂ ಸೋಲಾರ್ ಇದೆ, ಪ್ರಕಾಶ ಇದೆ, ಸೂರ್ಯನಿದೆ, ಚಂದ್ರನಿದೆ, ಎಲ್ಲ ನಮ್ಮ ಕಣ್ಣು ಮುಂದೆ ಇದೆ. ಆದ್ರೆ ನಾವು ನೋಡ್ಬೇಕಾಗಿರೋದು ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನ ಕೊಡುವಂತ ಪ್ರಕಾಶ, ಆ ಪ್ರಕಾಶ ಪ್ರಭಾವ ನಮ್ಮ ಹೃದಯದಲ್ಲಿ, ನಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ ಅಂತ. ನಮ್ಮ ಹೃದಯದಲ್ಲಿ ಕತ್ಲೆ ಇದೆ ಅಂತ ನಾವು ನೋಡ್ಬೇಕಾಗಿರೋದು. ನೋಡ್ಲಿಕ್ಕೆ ಬೆಳ್ಳಕ್ಕೆ ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸುತ್ತೆ ನಮ್ಮನ್ನ. ಯಾರಿಗೆ ಕಾಣಿಸೋದಲ್ಲೇ ಇರೋದು ಒಂದು ಹೃದಯ. ಆ ಹೃದಯದಲ್ಲಿ ಮಾಡುವಂತ ಆಲೋಚನೆಗಳು ತಿಳಿಯುವಂತ ದೇವರಿಗೆ ಅಲ್ಲಿ ಕತ್ಲೆ ಇದೆಯೋ ಬೆಳಕಿದೆಯೋ ಅಂತ ಗೊತ್ತಾಗುತ್ತೆ. ದೇಹದ ಅಭಿಲಾಷೆಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನ ಹೃದಯ? ಇಲ್ಲ, ದೇವರಾತ್ಮನ ಕುರಿತಾಗಿ ಯೋಚನೆ ಮಾಡ್ತಾ ಇರೋದ ಅಂತ. ಇಲ್ಲಿ ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 10ನೇ ವಾಕ್ಯ. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು. ಇಲ್ಲಿ ನೋಡಿ, ಥ್ಯಾಂಕ್ ಯು. ಇಲ್ಲಿ ನಾವು ಈಗ ನೋಡ್ತಾ ಇರೋದು ಈ ದೇವರ ವಾಕ್ಯ ಕಾಣಿಸ್ತಾ ಇರೋದು ವಿಷಯ ಏನಂತ ಹೇಳಿದ್ರೆ, ತಂದೆಯಾದ ದೇವರಿಗೆ ನಮ್ಮ ಮೇಲೆ ಇರೋ ಪ್ರೀತಿ ನಾವು ಎಷ್ಟೋ ಸರಿ ಕೇಳಿಸಿದ್ದೀನಿ. ಆದ್ರೆ ತಂದೆಯಾದ ದೇವರಿಗೆ ನಮ್ಮ ಮೇಲೆ ಇರೋದು ಕೋಪ ಬಗ್ಗೆ ಹೇಳ್ತಾ ಇರೋದು. ಈ ಕೋಪವನ್ನು ತೀರಿಸಿದಂತ ಮಗನ ಬಗ್ಗೆ ನಾವು ಓದ್ತಾ ಇರೋದಿಲ್ಲಿ. ಈ ಹಗೆತನ ಆಕ್ಚುಲಿ ವಿದ್ವೇಷ ಮನೋಭಾವ ಅಂತ ಹೇಳಿದ್ರೆ ತಪ್ಪು ಮಾಡುವಾಗ ತಂದೆಗೆ ಮಕ್ಕಳ ಮೇಲೆ ಬರುವಂತ ವಿಷಯ. ಈ ತಂದೆಗೆ ಮಕ್ಕಳು ಬರುವಂತ ವಿಷಯದಲ್ಲಿ ಮಗನಾದ ದೇವರು ಏನೇನ್ ಮಾಡಿದ್ದಾರೆ? ದೇವರಿಗೆ ವೈರಿಗಳಾಗಿದ್ದ ನಾವು
ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನು ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು. ಮಗನಿಗಿರುವ ಜೀವ ಮತ್ತು ಅದು ನಿಶ್ಚಯ ಖಂಡಿತವಾಗಲೂ ಆಗುವಂತ ಕೆಲಸ. ಆ ಶಿಲುಬೆಯ ಮರಣದಿಂದ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕೊಟ್ಟಂತ ಆ ಕಾರ್ಯ ಏನಂತ ಹೇಳಿದ್ರೆ, ನಾನು ಹೋಗಾದ್ಮೇಲೆ ಒಂದು ಸಹಾಯಕನ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಮನುಷ್ಯರಿಗೆ ಸುಬುದ್ಧಿಯಲ್ಲಿ ನಡೆಯಲಿಕ್ಕೆ ಆಗಲ್ಲ, ಪಾಪದ ಮಾರ್ಗದಿಂದ ಈ ಕಡೆ ಬರ್ಲಿಕ್ಕೆ ಸುಬುದ್ಧಿಯಲ್ಲಿ ಆಗಲ್ಲ. ಯಾಕಂದ್ರೆ ಮನುಷ್ಯನ ಬುದ್ಧಿ ಯಾವಾಗಲೂ ದೇಹದ ಆಸೆಗಳ ಹಿಂದೆ ಹೋಗ್ತಾ ಇರುತ್ತೆ. ಈ ದೇಹದ ಆಸೆಗಳ ಹಿಂದೆ ಒನ್ ಬೈ ಒಂದೊಂದು ಕನೆಕ್ಟ್ ಆಗಿರುತ್ತೆ. ಇವು ಒಂದ್ರ ಮೇಲೆ ಒಂದು ಕನೆಕ್ಟ್ ಆಗಿರೋದ್ರಿಂದ ಈ 14 ತಪ್ಪುಗಳು, 14 ಭಾವಗಳು, ಈ 14 ಭಾವದಲ್ಲಿ 13 ಸರಿಪಡಿಸಿ ಒಂದೇ ಒಂದು ಯಾವ್ದಾದ್ರು ಮಾಡಿದ್ರು ಕೂಡ ಈ 14 ತಪ್ಪುಗಳು ಮಾಡಿದ್ದು, ಯಾಕಂದ್ರೆ ಒಂದು ಇಂಟರ್ಲಿಂಕ್ ಕನೆಕ್ಟ್ ಆಗಿದೆ. ಇಲ್ಲಿ ಈ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವ ಮತ್ತು ನಿಶ್ಚಯವಲ್ಲವೇ ನಾವು ದೇವರಿಗೆ ವೈರಿಗಳ. ಇಲ್ಲಿ ಹೆಂಗೆ ಹೇಳಿ, ದೇವರಿಗೆ ವೈರಿಗಳಾಗಿದ್ದ ನಾವು ಹೇಗೆ ದೇವರಿಗೆ ವೈರಿ ಆಗ್ತಾರೆ? ದೇವರ ದಾರಿಯನ್ನು ಬಿಟ್ಟು ದೇವರ ವಾಕ್ಯವನ್ನು ಅನುಸರಿಸದೆ ದೇಹದ ಇಚ್ಛಾಭಿಲಾಷೆಗಳ ಹಿಂದೆ ಪ್ರಾಪಂಚಿಕವಾಗಿ ಜೀವಿಸುವಾಗ ಈ ಪ್ರಪಂಚದಲ್ಲಿ ನಾವು ಇಲ್ಲದ್ರೆ ಈ ಭೂಮಿಯಲ್ಲಿ ನಾವು ಎಷ್ಟು ವರ್ಷ ಬದುಕ್ತೀನೋ ಇಲ್ವೋ ಯಾರಿಗೇನು ಹೇಳಲಿಕ್ಕೆ ಆಗಲ್ಲ. ಆದರೆ ಪ್ರಿಯರೇ, ಇಲ್ಲಿ ಹೇಳ್ತಾ ಇರೋದು ಆ ಕೊನೆ ದಿವಸದಲ್ಲಿ, ನ್ಯಾಯತೀರ್ಪಿನ ದಿವಸದಲ್ಲಿ ನಮ್ಮನ್ನೇ ಪೂರ್ಣಾಂಗವಾಗಿ ನಮ್ಮ ಶರೀರ ಶುದ್ಧಿಯಿಂದ, ಆತ್ಮ ಶುದ್ಧಿಯಿಂದ, ಹೃದಯ ಶುದ್ಧಿಯಿಂದ ನಮ್ಮನ್ನೆಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಪವಿತ್ರಾತ್ಮನ ಸದಾ ಕಾಲವನ್ನು ನಮ್ಮ ಜೊತೆ ಇರಲಿಕ್ಕೆ ಕೊಟ್ಟಿದ್ದಾರೆ. ಹಂಗಿರುವಾಗ ನಮ್ಗೆ ಒಂದು 50 ವರ್ಷನ, 60 ವರ್ಷನ, 70 ವರ್ಷನ, 100 ವರ್ಷ ಆಗ್ಲಿ, ಈ ಭೂಮಿಯಲ್ಲಿ ಬದುಕದಷ್ಟು ವರ್ಷ ನಮ್ಮ ದೇಹದಿಂದ ನಾವು ದೇವರ ವಿರುದ್ಧವಾಗಿ ಏನೇನ್ ಕಾರ್ಯಗಳು ಮಾಡ್ತಾ ಇದೆಯೋ ಇದು ಇಂಪಾರ್ಟೆಂಟ್ ಆಗಿರೋದು. ಎಲ್ಲ ಉಪದೇಶವನ್ನು, ಎಲ್ಲ ತಿಳುವಳಿಕೆಯನ್ನು ನಮಗೆ ಸಿಕ್ಕಾದ್ಮೇಲೆನು ನಮ್ಮ ದೇಹದಿಂದ ನಾವು ಅಂತ ಇಲ್ಲಿ ನೋಡಿ, ಈ ಶತ್ರುತ್ವ ಮನೋಭಾವ ಹುಟ್ಟುತ್ತಾ ಇರೋದು ಹೃದಯದಿಂದ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 18ನೇ ವಾಕ್ಯ. ಯೋಹಾನನು 15:18. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತ್ತೆಂದು ತಿಳುಕೊಳ್ಳಿರಿ. ಇಲ್ಲಿ ದೇವರ ನಿಜವಾಗಲೂ ಯೇಸು ಕ್ರಿಸ್ತನ ಶಿಷ್ಯರಿಗೆ ಹೇಳುವಂತ ಒಂದು ಒಳ್ಳೆ ಒಂದು ವಿಷಯ ಏನಂತ ಹೇಳಿದ್ರೆ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನಿಮ್ಮ ಮೇಲೆ ಎಲ್ಲ ಗುರಿ ಇಟ್ಟಿರೋದು ನನ್ನ ಮೇಲೆ ಅಂತ ಹೇಳ್ತಾ ಇರೋದು. ಅದು ಯಾಕೆ ಅಂದ, ಅದೇ ಇದು 15ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಹೇಳ್ತಾರೆ. 15:23. ನನ್ನ ಮೇಲೆ ದ್ವೇಷ ಮಾಡುವವನು ನನ್ನ ತಂದೆಯ ಮೇಲೆಯೂ ದ್ವೇಷ ಮಾಡುವವನಾಗಿದ್ದಾನೆ. ಇಲ್ಲಿ ನೋಡಿ, ಅಲ್ಲಿ ವಿಷಯ ಏನಂತ ಹೇಳಿದ್ರೆ, ಇದು ಒಬ್ರಿಗೆ ಅಷ್ಟೇ ಇಲ್ಲ, ನಿಮ್ಮ ಮೇಲೆ ಯಾರಾದ್ರೂ ದೋಷ ಮಾಡಿದ್ರೆ ಅದು ನನ್ನ ಮೇಲೆ ಹೇಳ್ತಾ ಇರೋದು, ನನ್ನ ಮೇಲೆ ಯಾರಾದ್ರೂ ಅದು ಮಾಡಿದ್ರೆ ನನ್ನ ತಂದೆಯ ಮೇಲೆ ಹೇಳ್ತಾ ಇರೋದು. ಅದಕ್ಕೆ ಕಾರಣ ಎಕ್ಸಾಕ್ಟ್ ಆಗಿ ಹೇಳ್ತಾ ಇದೆ. ಅದೇ ಇದರಲ್ಲಿ 15ನೇ ಅಧ್ಯಾಯ 25-26. ಅವರು ನನ್ನನ್ನು ನಿಷ್ಕಾರಣವಾಗಿ ದ್ವೇಷಿಸಿದರು ಎಂದು ಅವರ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಮಾತು ನೆರವೇರುವಂತೆ ಹೀಗಾಯಿತು. ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು, ಅಂದರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ಇಲ್ಲಿ ನೋಡಿ, ಆಕ್ಚುಲಿ ಈ ವಿಷಯ ಎರಡು, ಅಂದ್ರೆ ನಿಮಗೆ ಯಾರಾದ್ರೂ ಈ ಲೋಕದಲ್ಲಿ ನಿಮಗೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅದೇನಾಗುತ್ತೆ, ಫಸ್ಟ್ ಅದು ನಿಮ್ಮನ್ನ ದೋಷ ಮಾಡ್ತಾ ಇರೋದಲ್ಲ, ನನ್ನನ್ನ ದೋಷ ಮಾಡ್ತಾ ಇರೋದು. ನನ್ನನ್ನೇ ದೋಷ ಮಾಡೋದಾದ್ರೆ ನನ್ನ ತಂದೆಗೆ ವಿರುದ್ಧವಾಗಿಯೂ ಅವ್ರು ಮಾತಾಡ್ತಾ ಇರೋದು. ಪ್ರಿಯರೇ, ಇವತ್ತು ನಮ್ಮ ನಾರ್ತ್ ಇಂಡಿಯಾದಲ್ಲಿ ಆಗಲಿ, ನಮ್ಮ ಕರ್ನಾಟಕದಲ್ಲಿ ಆಗಲಿ, ಎಲ್ಲಿ ನೋಡಿದ್ರು ಕೂಡ ದೇವರ ವಾಕ್ಯವನ್ನು ಹಿಡಿದು ಹೇಳುವಂತ ವ್ಯಕ್ತಿಗಳಿಗೆ, ದೇವರ ಸೇವಕರಿಗೆ, ದೇವರ ಕಾರ್ಯ, ದೇವರ ಕಡೆಗೆ ಅನ್ಯ ಜನಾಂಗವನ್ನು ಇಲ್ಲಾಂದ್ರೆ ಆ ರೀತಿಯಲ್ಲಿ ಕೆಲಸ ಮಾಡುವಂತ, ಸುವಾರ್ತೆಯನ್ನು ಸಾರುವಂತ ವ್ಯಕ್ತಿಗಳಿಗೆ ಆಗುವಂತ ಘಟನೆ, ಅವರೆಲ್ಲರೂ ಯಾರಿಗಾದ್ರೂ ಆತರ ಅನುಭವ ಆಗಿದ್ರೆ ಅವ್ರು ತಿಳ್ಕೊಬೇಕಾಗಿರೋ ಒಂದು ವಿಷಯ, ಇದು ನಮ್ಮ ಮೇಲೆ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ವಿರೋಧವಾಗಿರ್ತಾರೆ. ಯೇಸು ಕ್ರಿಸ್ತನ ಯಾರು? ದೇವಕುಮಾರನು. ಮಗನಿಗೆ ಏನಾದ್ರೂ ಆ ರೀತಿಯಲ್ಲಿ ಮಾಡಿದ್ರೆ ಇದು ಯಾರಿಗೆ ವಿರುದ್ಧವಾಗಿ ಮಾಡ್ತಾ ಇರೋದು? ತಂದೆಗೆ ವಿರುದ್ಧವಾಗಿ. ಸೊ ಇದಕ್ಕೆ ಯಾರು ಹೋರಾಡ್ತಾರೆ ಹೇಳಿ? ಇದು ನಮ್ಮ ಶಕ್ತಿ. ತಂದೆಯಾದ ದೇವರು
ನಮ್ಮ ವಿರುದ್ಧವಾಗಿ ಯಾರಾದ್ರೂ ಮಾಡುವಾಗ, ನಮಗೆ ವಿರುದ್ಧವಾಗಿ ಬರುವಾಗ ಹೋರಾಡ್ಲಿಕ್ಕಿರೋದು ತಂದೆಯಾದ ದೇವರು. ಇಲ್ಲಿ ನಾವು ನೋಡಿದ ವಿಷಯ ಏನಂತ ಹೇಳಿದ್ರೆ, ಅವರು ನನಗೆ ನಿಷ್ಕಾರಣವಾಗಿ ಅಂತ ಹೇಳಿದ್ರೆ ಏನು ಕಾರಣ ಇಲ್ಲದಲೆ, ನಮಗೆ ಎಷ್ಟೋ ಸರಿ ಅನುಭವ ಆಗುತ್ತೆ, ಏನು ಕಾರಣ ಇರಲ್ಲ, ಆದ್ರೂ ನಮ್ಮ ಮೇಲೆ ಏನೇನೋ ಅಪವಾದಗಳು ಸದಾ ಯಾರಾದ್ರೂ ಮನೆಯಲ್ಲೇ ಆಗಲಿ ಸಭೆಯಲ್ಲಿ ಆಗಲಿ ಎಲ್ಲಾದ್ರೂ ಕೂಡ ಏನು ಕಾರಣ ಇರಲ್ಲ, ಆದ್ರೂ ಏನಾದ್ರೂ ಒಂದು ವಿಷಯ ಹೇಳ್ತಾ ಇರ್ತಾರೆ ಅಂತವ್ರು ಇದ್ದಾರೆ. ಇಲ್ಲಿ ನೋಡಿ, ಅವರು ನನ್ನನ್ನು ನಿಷ್ಕಾರಣವಾಗಿ ದ್ವೇಷಿಸಿದರು ಎಂದು ಅವರ ಧರ್ಮಶಾಸ್ತ್ರದಲ್ಲಿ ಇದು ಬರೆಯಲ್ಪಟ್ಟಿದೆ. ಬಟ್ ಆದ್ರೆ ಇಲ್ಲಿ ನಮ್ಮ ಇದರಲ್ಲಿ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಏನು ಕಾರಣ ಇಲ್ಲದಲ್ಲೇ ಕ್ರಿಸ್ತೀಯ ವಿಶ್ವಾಸಿಗಳನ್ನ, ಕ್ರೈಸ್ತರನ್ನೇ ದ್ವೇಷಿಸುವಂತದ ಒಂದು ಸಮೂಹದಲ್ಲಿ, ಸಮಾಜದಲ್ಲಿ ನಾವು ಬದುಕ್ತಾ ಇರೋದು, ಕಾಲಮಾನದಲ್ಲಿ ನಾವು ಬದುಕ್ತಾ ಇರೋದು. ಆದ್ರೆ ಇಲ್ಲಿ ಒಂದು ಸಹಾಯಕನ ವಿಷಯ ಬಂದೆ 21ನೇ ವಾಕ್ಯ, ಆದರೆ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವಂತ ಸಹಾಯಕನು, ಅಂದ್ರೆ ತಂದೆಯ ಬಳಿಯಿಂದ ಹೊರಡುವ ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ಪ್ರೇರೆ, ಇಲ್ಲಿ ಸ್ಪೆಷಾಲಿಟಿ ಅಂತ ಹೇಳ್ತಾರೆ. ಮಾನುಷಿಕವಾಗಿ ಒಬ್ಬ ವ್ಯಕ್ತಿ ಈ ತರ ಒಂದು ಘಟನೆ, ನಮಗೆ ಯಾರಾದ್ರೂ ತುಂಬಾ ದೋಷಿಸ್ತಾರೆ, ನಮ್ಮ ಮೇಲೆ ವೈರ ಇಟ್ಕೊಂಡು, ಕಾರಣ ಏನಿಲ್ಲ, ಕಾರಣ ಒಂದೇ ಇರೋದು, ನಾವು ಕ್ರೈಸ್ತರದ ವಿಚಾರದಲ್ಲಿ ಯಾರಾದ್ರೂ ಆ ರೀತಿಯಲ್ಲಿ ಮಾಡುವಾಗ ಅಲ್ಲಿ ಸಾಕ್ಷಿಯಾಗಿ ನಿಲ್ಲಲಿಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಆಗುತ್ತೆ ಹೇಳಿ? ನಿಜವಾಗಲೂ ಪವಿತ್ರಾತ್ಮನ, ದೇವರಾತ್ಮನ ಪ್ರಭಾವ ಯಾರಲ್ಲಿ ಇರುತ್ತೋ ಅವನ್ ಸಾಕ್ಷಿಯಾಗಿ ನಿಲ್ತಾನೆ. ಅಲ್ಲದೆ ಏನ್ ಮಾಡ್ತಾರೆ? ಎದುರ್ಕೊಂಡು ಓಡಿ ಹೋಗ್ತಾರೆ. ಅವರಿಗೆ ತಡ್ಕೊಳ್ಲಿಕ್ಕೆ ಆಗಲ್ಲ, ಅವರಿಗೆ ಇದು ಯಾವ ರೀತಿಯಲ್ಲಿ ಫೇಸ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಆ ಫೇಸ್ ಮಾಡ್ಲಿಕ್ಕೆ ಕೊನೆ ಕಾಲ ಇದು. ಪವಿತ್ರಾತ್ಮ ಶಕ್ತಿ ಎಷ್ಟು ಬೇಕಂತ ಹೇಳಿದ್ರೆ, ಈ ಸಾಕ್ಷಿ ನಮ್ಮ ಕೈಯಲ್ಲೂ ಹೇಳಲಿಕ್ಕೆ ಆಗಲ್ಲ. ನಮ್ಮ ಕೈಯಲ್ಲಿ ನಮ್ಮ ಬಾಯಿಂದ ಹೊರಗಡೆ ಬರಬೇಕು, ಸಾಕ್ಷಿಯಾಗಿ ಧೈರ್ಯವಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ, ಆ ಪವಿತ್ರಾತ್ಮನ ಕೊಡುವಂತ ಧೈರ್ಯ, ಪವಿತ್ರಾತ್ಮ ಮಾಡುವಂತ ದೇವರ ಕತ್ತಿಯ ಉಪಯೋಗ ಇದೆಯಲ್ಲ, ಅದು ಅಲ್ಲದಲ್ಲ, ನಿಲ್ಲಲಿಕ್ಕೆ ಒಂದು ಧೈರ್ಯ ಬೇಕು. ಇಲ್ಲಿ ನೋಡಿ, ಬಂದಾಗ ಆತನ ನನ್ನನ್ನ ಕುರಿತು ಸಾಕ್ಷಿ ಹೇಳುವವನು, ಶಕ್ತಿಪಡಿಸುವಂತ ದೇವರಾತ್ಮನು. ಗಲಾತಿಯವರು ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ, ನಾನೀಗ ಯಾರನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ, ಮನುಷ್ಯರನ್ನೋ ದೇವರನ್ನೋ? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನೂ ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ರೆ ನಾನು ಕ್ರಿಸ್ತನ ದಾಸನಲ್ಲ. ನಾವು ಎಷ್ಟೋ ಸೇರಿ ಅಧಿಕಾರಿಗಳಿಗಿರ್ಬೋದು, ಇಲ್ಲಾಂದ್ರೆ ಬೇರೆಯವರಿಗಿರ್ಬೋದು, ಕ್ರಿಸ್ತನ ವಿರುದ್ಧವಾಗಿ, ಇಲ್ಲಾಂದ್ರೆ ಕ್ರೈಸ್ತ ಮತಸ್ಥರಿಗೆ ವಿರುದ್ಧವಾಗಿ ಮಾತುಗಳು ಬರುವಾಗ ಹೆಂಗೆ ಅನ್ಕೊಳ್ತಾರೆ, ಏನ್ ಅನ್ಕೊಳ್ತಾರ ಅಂತ ಒಂಥರ ಸೈಲೆಂಟ್ ಆಗಿರ್ಬೇಕಾಗಿರೋ ಒಂದು ಅವಸ್ಥೆ ಇದೆ, ಸಿಚುವೇಶನ್ ಇದೆ. ಇಲ್ಲಿ ಇನ್ನೂ ಮನುಷ್ಯರೇ ಮೆಚ್ಚಿಸುವ, ನಾವು ಅಂತಾರಲ್ಲ, ಪೇತ್ರನ ಮಾಡಿದ ಅದೇ ಕೆಲಸ ಅಲ್ವಾ? ಎಷ್ಟು ವರ್ಷ ಜೊತೆ ನಡ್ಕೊಂಡಿದ್ರು ಕೂಡ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದೆ. ಅದೇ ತರ ಒಂದು ಅವಸ್ಥೆಯಲ್ಲಿ ಎದುರ್ಕೊಳ್ಳಬೇಕಾಗಿರೋ ಒಂದು ಅವಸ್ಥೆಯಲ್ಲಿ ಇರೋದು ಇದು. ಪ್ರಿಯರೇ, ಪವಿತ್ರಾತ್ಮನ ಶಕ್ತಿ ನಮಗೆ ಬೇಕು. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಾಕ್ಯ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಯೋಹಾನನು 17ನೇ ಅಧ್ಯಾಯ 14ನೇ ವಾಕ್ಯ. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ, ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿಯದೆ. ನೋಡಿ ಇಲ್ಲಿ ಪ್ರೇರ, ಇದು ಎಲ್ಲ ಬರೆಯಲ್ಪಟ್ಟಿರೋದಂತ ವಿಷಯ. ಈ ಸಮಯದಲ್ಲಿ ಈ ಲೋಕವು ನಮ್ಮ ಕ್ರೈಸ್ತರಿಗೆ ವಿರುದ್ಧವಾಗಿ ಬರುತ್ತೆ ಅಂತ ಬರೆಯಲ್ಪಟ್ಟಿರೋದು ವಿಷಯ. ನೋಡಿ, ಯಾಕೆ ಅಂತ ಹೇಳಿದ್ರೆ, ಒಂದು, ಈ ಲೋಕವನ್ನು ಮತ್ತು ನಮ್ಮ ದೇವರನ್ನು ಒಂದೇ ರೀತಿಯಲ್ಲಿ ಯಾವತ್ತೂ ಸೇವೆ ಮಾಡ್ಲಿಕ್ಕೆ ಆಗಲ್ಲ. ಆಸ್ತಿ ಹಿಂದೆ ಹೋಗ್ತಾರೋ ಆಸ್ತಿ ಹಿಂದೆ ಹೋಗ್ತಾ ಇರ್ತಾನೆ, ಹೆಸರು ಹಿಂದೆ ಹೋಗ್ತಾರೋ ಹೆಸರು ಹಿಂದೆ ಹೋಗ್ತಾ ಇರ್ತಾನೆ, ಈ ಲೋಕದ ಬೇರೆ ದೇಹದ ಆಸೆಗಳ ಹಿಂದೆ ಹೋಗ್ತಾನೆ, ಅದ್ರ ಹಿಂದೆ ಹೋಗ್ತಾ ಇರ್ತಾನೆ. ಇದೆಲ್ಲದನ್ನು ಸೇರಿ ಅದ್ರ ಮಧ್ಯದಲ್ಲಿ ನನ್ನ ದೇವರಿಗೇನು ಜೊತೆ ಹೋಗ್ತಾರೆ ಅಂತ ಹೇಳಿದ್ರೆ ಆಗಲ್ಲ. ಇಲ್ಲಿ ಒಬ್ಬ ವಿಶ್ವಾಸಿಯ ತಿಳುವಳಿಕೆ ಎಂದು ಬರ್ತಾ ಇರೋದು, ಪ್ರಾಪಂಚಿಕವಾಗಿರೋದು ಎಲ್ಲದನ್ನು ಇಲ್ಲಿ ಮುಗಿದು ಹೋಗಂತ ಕತೆ, ಇಲ್ಲಿ ಮುಗಿದು ಹೋಗಂತ ಕಾರ್ಯಗಳಾಗಿರೋದು, ಈ ದೇಹವನ್ನು ಇಲ್ಲಿ ಹೋಗುತ್ತೆ, ಎಲ್ಲದನ್ನು ಇಲ್ಲಿ ಹಾಳಾಗುತ್ತೆ. ಉಳಿತಾ ಇರೋದು ಈ ಜೀವಮಾನದಲ್ಲಿ ಜೀವಿಸುವ ಸಮಯದಲ್ಲಿ ಈ ದೇಹದಿಂದ ನಾವು ಮಾಡಿರದಂತ ಒಳ್ಳೆಯ ಕಾರ್ಯಗಳು ಮಾತ್ರ ಉಳಿಯುತ್ತೆ. ಕೆಟ್ಟ ಕಾರ್ಯಗಳು ಉಳಿದ್ರೆ ಅದು ನಿತ್ಯ ಮರಣ ಅಂತ ಹೇಳಲಿಕ್ಕೆ ಆಗಲ್ಲ, ಮರಣ ಇಲ್ಲದಲ್ಲಿ ಇರೋದೊಂದು ಅವಸ್ಥೆ.
ನಿತ್ಯ ನರಗಾತ್ನಿ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ಇದು ಯೇಸು ಕ್ರಿಸ್ತನು ಶಿಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಹೇಳುವಂತ ಒಂದು ವಿಷಯ. ದೇವರೇ, ನಿನ್ನ ವಾಕ್ಯವನ್ನು ನಾನು ಇವರಿಗೆ ಶಿಷ್ಯರಿಗೆ ಕೊಟ್ಟಿದ್ದೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಯಾರು? ನನ್ನ ಶಿಷ್ಯರು. ನನ್ನ ಶಿಷ್ಯರಂತ ಹೇಳಿದ್ರೆ ನನ್ನ ಮಾತುಗಳನ್ನು ಅನುಸರಿಸಿ ನನ್ನನ್ನು ಹಿಂಬಾಲಿಸಿ ದೇವರ ಚಿತ್ತಾನುಸಾರ ನಡೆಯುವಂತ ವ್ಯಕ್ತಿಗಳು ಲೋಕದ. ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿ, ನೋಡಿ, ಖಂಡಿತವಾಗಲೂ ಕ್ರೈಸ್ತರ ಬಗ್ಗೆ ದೋಷ ಆಗುತ್ತೆ. ಯಾಕೆಂದ್ರೆ ಇಹಲೋಕದ ಬಗ್ಗೆ ಯೋಚನೆ ಮಾಡಿ ನಾವು ಈ ಲೋಕದಲ್ಲಿರುವವರನ್ನ, ಮನುಷ್ಯರನ್ನ ತೃಪ್ತಿಪಡಿಸ್ಲಿಕ್ಕೋಸ್ಕರ ಜೀವಿಸ್ತಾ ಅಲ್ಲ, ನಾವು ನಮ್ಮ ತಂದೆಯಾದ ದೇವರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿ ಜೀವಿಸುವಂತೆ ನಮ್ಮ ಪ್ರಯತ್ನಗಳು, ನಮ್ಮ ಚಿಂತಗಳು, ನಮ್ಮ ಆಲೋಚನೆಗಳು ಇರುತ್ತೆ. ಅದೇ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಾಕ್ಯ. ಲೋಕವು ನಿಮ್ಮನ್ನು ಹಾಗೆ ಮಾಡಲಾರದು, ಆದರೆ ನಾನು ಅದರ ಕ್ರಿಯೆಗಳು ಕೆಟ್ಟವುಗಳೆಂದು ಸಾಕ್ಷಿ ಹೇಳುವುದರಿಂದ ನನ್ನನ್ನು ಹಾಗೆ ಮಾಡುತ್ತದೆ. ನೋಡಿ, ಇಲ್ಲಿ ಆ ಸಮಯದಲ್ಲಿ ಶಿಷ್ಯರಿಗೆ ಹೇಳುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ನೀವು ಸಿದ್ಧರಾಗಿದ್ದೀರ. ಇದು ಆಕ್ಚುಲಿ ನಡೆಯುವಂತ ಘಟನೆ ಏನು ಹೇಳಿ, ಈ ಇಸ್ರೇಲಲ್ಲಿ ಸುಕ್ಕೋತ್ ಅಂತ ಒಂದು ಇದಿದೆ, ಒಂದು ಬಿಡಾರ ತರ ಕಟ್ಬಿಟ್ಟು ಒಂದಿಷ್ಟು ದಿವಸ ಅವ್ರ ಹೊರಗಡೆ ಆ ಬಿಡಾರದಲ್ಲಿ ಪ್ರಾರ್ಥನೆ ಮಾಡೋದಾಗ್ಲಿ, ಬಾಕಿರೋದಾಗ್ಲಿ, ನಮ್ಮ ದೇವರ ವಾಕ್ಯದಲ್ಲಿ ಹೇಳ್ತಾ ಇರೋದಕ್ಕೆ ಏನಂತ ಹೇಳಿದ್ರೆ ಪರ್ಣಶಾಲೆಗಳ ಹಬ್ಬ ಅಂತ ಹೇಳ್ತೀವಿ. ಇದು ಮಾಡುವಂತ ಸಂದರ್ಭದಲ್ಲಿ ಶಿಷ್ಯರು ಬಂದು ಕರೀತಾರೆ. ಬಂದು, ನಾವು ಏನ್ ಮಾಡಬೇಕು ನಿನಗೋಸ್ಕರ, ಯಾಕಂದ್ರೆ ಈ ಸಮಯದಲ್ಲಿ ನೀನು ಯಾರು ಏನು ಅಂತ ನಿನ್ನ ಮಾತುಗಳೆಲ್ಲದನ್ನು ಬೇರೆಯವರಿಗೆ ಎಲ್ಲ ತಿಳಿಯಬೇಕು ಅಂತ ಹೇಳುವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ಸಮಯ ಇನ್ನೂ ಆಗಿಲ್ಲ, ನೀವು ಹೋಗಿ ಅಂತ. ಅದಾದ ಮೇಲೆ ಅವ್ರಿಗೆ ಹೋಗೋದಕ್ಕಿಂತ ಮುಂಚೆ ಅವ್ರು ದೇವ್ರು ಹೇಳುವಂತ ಮಾತು, ಲೋಕವು ನಿಮ್ಮನ್ನೇ ಹಾಗೆ ಮಾಡಲಾರ್ದೆ. ಅಂದ್ರೆ ಅದು ಇವರನ್ನೇ ಈ ಲೋಕದಲ್ಲಿ ಇರೋದು, ಮನುಷ್ಯ ಕಾಲಮಾನದಲ್ಲಿ ಇರೋರಿಗೆ ಯಾರನ್ನು ಏನು ಮಾಡಲ್ಲ. ಯಾಕೆ ಹೇಳಿ? ಇವರ ಬಗ್ಗೆ ಏನು ಮಾಡ್ತಾ ಇಲ್ಲ. ಆದರೆ ನಾನು ಈ ಲೋಕದ ಕ್ರಿಯೆಗಳ ಬಗ್ಗೆ ಕೆಟ್ಟವುಗಳೆಂದು ಸಾಕ್ಷಿ ಹೇಳುವುದರಿಂದ ನನ್ನನ್ನು ಹಾಗೆ ಮಾಡುತ್ತಾರೆ. ಪ್ರಿಯರೇ, ಈ ಕಾಲಮಾನದಲ್ಲಿನು, ಈ ಸಮಯದಲ್ಲಿನು ಆಗುವಂತ ಕಾರ್ಯ ಇದು. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದ ಕೆಟ್ಟ ಕಾರ್ಯಗಳ ಬಗ್ಗೆ ಅವತ್ತು ಪ್ರಸಂಗ ಮಾಡ್ತಾ ಇದ್ರೆ, ಅವ್ರ ಶಿಷ್ಯರಾಗಿರುವಂತ, ಅವರನ್ನ ಹಿಂಬಾಲಿಸುವಂತ ವ್ಯಕ್ತಿಗಳಾಗಿ ದೀಕ್ಷಾಸ್ನಾನ ತಗೊಂಡು ರಕ್ಷಣೆ ಹೊಂದಿರುವಂತ ನಾವು ಈ ಲೋಕದ ಕೆಟ್ಟತನ ಬಗ್ಗೆ, ಈ ಲೋಕದಲ್ಲಿ ಇರುವ ಅನ್ಯ ಜನಗಳು ಮಾಡುವಂತ ಕೆಟ್ಟತನದ ಬಗ್ಗೆ, ವಿಶ್ವಾಸಿಗಳು ಮಾಡುವಂತ ಕೆಟ್ಟತನದ ಬಗ್ಗೆ ಮಾತಾಡುವಾಗ ಏನಾಗುತ್ತೆ ಹೇಳಿ? ಇವರಿಗೆಲ್ಲ ನಮ್ಮ ಮೇಲೆ ಒಂದು ಹಗೆತನ ಬರುತ್ತೆ, ನಮ್ಮನ್ನೊಂದು ಶತ್ರುವಾಗಿ ನೋಡುವಂತ ಸಿಚುವೇಶನ್. ಆದ್ರಿಂದ ಪ್ರಿಯರೇ, ನಾವು ಯೋಜನೆ ಮಾಡಬೇಕಾಗಿರೋದು ವಿಶ್ವಾಸ. ಈ ಬೇರೆಯವರಿಗೆ ನಮ್ಮ ಮೇಲೆ ಶತ್ರುದ ಭಾವ ಬರುತ್ತೆ. ಯಾಕೆ ಹೇಳಿ? ನಾವು ದೇವರನ್ನ ಹಿಂಬಾಲಿಸುವಂತ ವ್ಯಕ್ತಿಗಳಾಗಿರೋದ್ರಿಂದ. ನಾನು ಆಗಲೇ ನಾವು ಹೇಳಿದ ಪ್ರಕಾರ, ನಾವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಬೇರೆಯವರಿಗೆ, ನಮ್ಮ ಕುಟುಂಬದಲ್ಲಿರೋರಿಗೆ ಆಗಲಿ, ಸಮಾಜದಲ್ಲಿ ಆಗಲಿ, ಸಮೂಹದಲ್ಲಿ, ಸಭೆಯಲ್ಲಿ ಕೆಲವರಿಗೆ ಇಷ್ಟ ಆಗಲ್ಲ. ಅದೇ ರೀತಿಯಲ್ಲಿ ಕ್ರೈಸ್ತರಾಗಿರುವಂತ ನಾವು ಮಾಡುವಂತ ಒಳ್ಳೆ ಕೆಲಸಗಳು ಇವರು ಪರಲೋಕಕ್ಕೆ ಹೋಗ್ತಾರೆ. ಇವರು ಪರಲೋಕ ಹೋಗೋದಷ್ಟೇ ಅಲ್ಲೇ, ಇವ್ರ ಅಕ್ಕಪಕ್ಕದಲ್ಲಿ ಇರುವವರನ್ನು ಕರ್ಕೊಂಡು ಹೋಗ್ತಾರೆ. ಅದ್ರ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ. ಹೋಗಬಾರದು, ಸೈತಾನ್ನ ಕೆಲಸ ಇದು. ಇವರೆಲ್ಲ ಹಿಂಗೆ ಹೋಗ್ಬಾರ್ದು. ಬಾಕಿರೋವರಿಗೆ ಗೊತ್ತಿಲ್ಲ. ಈ ಸೈತಾನ್ನ ಹಿಂದೆ ಸೇರ್ಕೊಂಡು ಇವರೆಲ್ಲ ನರಕಕ್ಕೆ ಹೋಗಿ ಸಾಯಲಿಕ್ಕೋಸ್ಕರ, ನರಕಾಗ್ನಿಯಲ್ಲಿ ಬೀಳ್ಲಿಕ್ಕೋಸ್ಕರನೇ ಈ ಪ್ರಪಂಚದಲ್ಲಿ ಕೆಟ್ಟವರಾಗಬೇಕು ಅಂತ ಸೈತಾನ್ನ ಕ್ರಿಯೆಯಿಂದ ಆಗ್ತಾರದಂದ. ಆದ್ರೆ ಪವಿತ್ರಾತ್ಮನನ್ನು ತಿಳಿದಿರುವಂತ ವ್ಯಕ್ತಿಗಳಾಗಿರುವ ನಾವು, ದೇವರನ್ನ ತಿಳಿದಿರುವಂತ ವ್ಯಕ್ತಿಗಳಾಗಿರುವ ನಾವು, ಪ್ರೇರೆ, ಈ 6ನೇ ವಿಷಯದಲ್ಲಿ, ಅಂದ್ರೆ ಈ ಹಗೆತನ ಅಂದ ವಿಷಯದಲ್ಲಿ, ಸ್ವಂತ ಸಹೋದರನ ಮೇಲೆ ಆಗಲಿ, ಸಹೋದರಿ ಮೇಲೆ ಆಗಲಿ, ಕುಟುಂಬದಲ್ಲಿ ಆಗಲಿ, ಸಭೆಯಲ್ಲಿ ಆಗಲಿ, ಸಮಾಜದಲ್ಲಿ ಆಗಲಿ, ದೇವರ ಮೇಲೆ ಆಗಲಿ, ನಾಗಲೇ ಹೇಳಿದಿಲ್ಲ, ಕಾಯಿನ್ ಮಾಡಿದ್ರ ಅವನಿಗೆ ಹಿಂಗೆ ಆಯ್ತಲ್ಲ, ನನಗೆ ಯಾಕೆ ಹಿಂಗೆ ಮಾಡಿದೆ ಪ್ರಶ್ನೆ. ದಾರಿ ತಪ್ಪಿ ಹೋಗಿ ಮಗನ ವಿಷಯದಲ್ಲಿ ದೊಡ್ಡ ಮಗನಿಗೆ ಹೇಳ್ತಾನೆ, ಸದಾಕಾಲವನ್ನು ನನ್ನ ಜೊತೆ ಇದ್ದ, ನನ್ನ ಫ್ರೆಂಡ್ಸ್ ಜೊತೆ ನಾನು ಎಂಜಾಯ್ ಮಾಡ್ಲಿಕ್ಕೋಸ್ಕರ ನೀನೇನು ಮಾಡ್ಲಿಲ್ಲ ಅಂತ ತಂದೆಗೆ ಪ್ರಶ್ನೆ ಮಾಡಿರೋದು. ಅಟ್ಲೀಸ್ಟ್ ಈ ತರ ಆದ್ರೂ ಹಲವಾರು ಸೇರಿ ನಮ್ಮ ಜೀವನದಲ್ಲಿ
ನಮ್ಮ ದೇವರಿಗೆ ನಾವು ಪ್ರಶ್ನೆ, ದೇವರೇ ಯಾಕೆ ನನಗೆ ಈ ರೀತಿ, ನನಗೆ ಯಾಕೆ ಈ ದುಃಖ, ನನಗೆ ಯಾಕೆ ಈ ಕಷ್ಟ, ನನಗೆ ಯಾಕೆ ಈ ರೋಗ, ನನಗೆ ಯಾಕೆ ನನ್ನ ಜೀವನದಲ್ಲಿ ಮಾತ್ರ ಇಷ್ಟು ಕಷ್ಟಗಳೆಲ್ಲ ಬರ್ತಾ ಇರೋದು, ಬೇರೆ ಅವರಿಗೆ ಮೋಸ ಮಾಡೋರು ಇವರಿಗೆ ಮೋಸ ಮಾಡೋರು ಎಲ್ಲ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ. ಪ್ರಿಯರೇ, ಪವಿತ್ರಾತ್ಮ ತಿಳುವಳಿಕೆಯಿಂದ ನಾವಲ್ಲಿ ನಮ್ಮನ್ನೇ ಸಮಾಧಾನ ಪಡಿಸಬೇಕಾಗಿರೋದು ಒಂದು ವಿಷಯ ಏನಂತ ಹೇಳಿದ್ರೆ, ನಮ್ಮ ಸುಖ ಸಂತೋಷ ಸಮಾಧಾನಕ್ಕೋಸ್ಕರ ಅಲ್ಲ, ಈ ದೇಹವನ್ನು ದೇವರು ನಮಗೆ ಕೊಟ್ಟದ್ದು. ದೇವರು ಕ್ರಯಕ್ಕೆ ಕೊಡಲ್ಪಟ್ಟಂತ ಈ ಶರೀರ, ಕರ್ತನಾದ ಯೇಸು ಕ್ರಿಸ್ತನ ರಕ್ತ ಮೂಲಕ ಈ ಶರೀರ ನಮ್ಮದಲ್ಲ. ಇದನ್ನೇ ಎಷ್ಟು ಮಟ್ಟಿಗೆ ಉಪಯೋಗಿಸ್ಬೇಕು, ಎಷ್ಟು ಮಟ್ಟಿಗೆ ನಾವು ಅದನ್ನೇ ನಾವೊಂದು ರೀತಿಯಲ್ಲಿ ಉಪಯೋಗಿಸ್ಬೇಕು, ಅಷ್ಟೇ ನನ್ನ ಜವಾಬ್ದಾರಿ ಇರೋದು. ಅದನ್ನು ಶುದ್ಧವಾಗಿ ಪವಿತ್ರವಾಗಿ ಎಲ್ಲಾ ದೋಷಗಳು, ನೀವು 14 ವಿಷಯಗಳಿದೆಯಲ್ಲ, ಇದರಲ್ಲಿ 6ನೇ ವಿಷಯ ನಮಗೆ ಇವತ್ತು ಮುಗೀತು. ದೇವರ ಚಿತ್ತವಾಗಿದ್ರೆ 7ನೇ ವಿಷಯ ನಾವು ನೆಕ್ಸ್ಟ್ ಭಾನುವಾರ ನೋಡೋಣ. ಮನಸ್ಸಲ್ಲಿ ಯಾರಾದ್ರ ಮೇಲೆ ಇವತ್ತು ಈ ರಾತ್ರಿ ನಾವು ತೀರ್ಮಾನ ತಗೊಳ್ಬೇಕು, ನನಗೆ ಈ ಹುಟ್ಟಿ ಇಷ್ಟು ವರ್ಷ ಆಯಿತು, ಈ ಸಮಯ ತಂಗ ಎಲ್ಲಾದ್ರೂ ಒಂದು ಇಷ್ಟ ಆದ್ರೂ ಯಾರಾದ್ರ ಮೇಲೆ ನನಗೆ ಸಿಟ್ಟು ಕೋಪ ಇದ್ರೆ ಅದಿವತ್ತು ಈ ರಾತ್ರಿ ದೇವರಿಗೆ ಒಪ್ಪಿಸಿ, ದೇವರ ಇಷ್ಟವಾಗಿರೋಂಥ ಮಗನಾಗಿ ಮಗಳಾಗಿ, ದೇವರೇ ನಿನ್ನ ಕಡೆಗೆ ನಾನು ತಿರುಗಿ ಬಂದಿದ್ದೇನೆ, ಕಾಪಾಡಿ ನನ್ನನ್ನೇ ಅಂತ ದೇವರ ಹತ್ರ ಪಶ್ಚಾತ್ತಾಪದಿಂದ ದೇವರ ಹತ್ರ ಬೇಡ್ಕೊಂಡ್ರೆ, ಆ ಪಶ್ಚಾತ್ತಾಪ ಪಡುವಂಥ ವ್ಯಕ್ತಿಯ ಹೃದಯದಲ್ಲಿ ಪವಿತ್ರಾತ್ಮನು ಕಾರ್ಯ ಮಾಡುವ ಹಾಗೆ ದೇವರು ಮಾಡ್ತಾರೆ. ನನಗೆ, ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿನೂ ದೇವರ ಈ ಕೃಪಾವರವನ್ನು, ಪವಿತ್ರಾತ್ಮ ಆ ಪ್ರಭಾವವನ್ನು ಹೆಚ್ಚಾಗಿ ಬೆಳಲಿಕ್ಕೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ದೇವರ ವಾಕ್ಯವನ್ನು ದೇವರ ಆಶೀರ್ವದಿಸಲಿ.